ಆಧಾರ್ ಕಾರ್ಡ್ ಲಾಕ್ ಆಗಿದ್ರೆ ಇಲ್ಲ ಲಾಕ್ ಮಾಡಬೇಕು ಅಂತಂದರೆ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಲಾಕ್ ಮಾಡೋದು ಹೇಗೆ, ಅನ್ಲಾಕ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಈ ಮಿನಿ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈಗ ಇಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆಯಲ್ಲ, ಲಾಗಿನ್ ತಮ್ಮ ಇಂಪ್ರೆಷನ್ ಕೆಳಗಡೆ ಲಾಗಿನ್ ಇದೆ. ಲಾಗಿನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡ್ಗೆ ಫಸ್ಟ್ ಲಾಗಿನ್ ಆಗಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕು. ಏನು ಆಧಾರ್ ನಂಬರ್ ಇದೆಯೋ ಎಂಟರ್ ಮಾಡಿ. ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ, ಸೇಮ್ ಅದೇ ರೀತಿ ನಿಮ್ಮ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿ ಲಾಗಿನ್ ವಿತ್ OTP ಅಂತ ಇದೆಯಲ್ಲ, OTP ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಆಗ ಆಧಾರ್ ಕಾರ್ಡ್ಗೆ ಏನು ನಂಬರ್ ಲಿಂಕ್ ಆಗಿರುತ್ತಲ್ಲ ಅದೇ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗಿರುತ್ತೆ. ಆ OTPನ ಎಂಟರ್ ಮಾಡಿ ಲಾಗಿನ್ ಅಂತ ಇದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ ಆಧಾರ್ ಕಾರ್ಡ್ಗೆ ಲಾಗಿನ್ ಆಗಿರುತ್ತೆ. ಇಲ್ಲಿ ನೀವು ಚೆಕ್ ಮಾಡಬೇಕು ಅಂದರೆ ಇಲ್ಲಿ ಫೋಟೋ ಮೇಲೆ ಚಿಕ್ಕದಾಗ ಒಂದು ಫೋಟೋ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ ಎಲ್ಲ ಶೋ ಆಗುತ್ತೆ, ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಶೋ ಆಗುತ್ತೆ. ನೋಡ್ತಾ ಇರ್ಬೋದು. ಇದಾದಮೇಲೆ ಕೆಳಗಡೆ ಬಂದರೆ ಇಲ್ಲಿ ತುಂಬಾ ಆಪ್ಷನ್ಸ್ ಇರುತ್ತೆ. ನೀವು ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡ್ಬೋದು, PVC ಕಾರ್ಡ್ನ ತೊಗೊಳ್ಬೋದು, ಆರ್ಡರ್ ಮಾಡ್ಬೋದು, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೋದು. ಕೆಳಗಡೆ ನೋಡ್ತಾ ಇರ್ಬೋದು ಲಾಕ್ ಮತ್ತು ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಂತ ಇರುತ್ತೆ. ಲಾಕ್ ಮಾಡೋದು ಹೇಗೆ, ಅನ್ಲಾಕ್ ಮಾಡೋದು ಹೇಗೆ ಇಲ್ಲಿ ತೋರಿಸ್ತೀನಿ. ಇವಾಗ ಲಾಕ್ ಮಾಡೋದು ಫಸ್ಟ್ ತೋರಿಸ್ಕೊಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜಲ್ಲಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಹೌ ಟು ಲಾಕ್ ಅಂತ ಇದೆ. ಹೌ ಟು ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ ವರ್ಕ್ಸ್ ಅಂತ ಅಂದ್ಬಿಟ್ಟು ಅಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ತೋರಿಸ್ತಾ ಇರ್ತಾರೆ. ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ತೋರಿಸುತ್ತೆ. ಇದೆಲ್ಲ ನೋಡಿಕೊಂಡು ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಲಾಕ್ ಬಯೋಮೆಟ್ರಿಕ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಚೆಕ್ ಬಾಕ್ಸ್ ಇಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇವತ್ತು ಬಯೋಮೆಟ್ರಿಕ್ ಬೀನ್ ಲಾಕ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಲಾಕ್ ಆಗಿದೆ. ಇವಾಗ ಇಲ್ಲಿ ಬಂದು ವಾಪಸ್ ನೋಡಿದ್ರೆ ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಬಂದು ನಿಮ್ಮ ಆಧಾರ್ ಕಾರ್ಡ್ ಲಾಕ್ ಆಗಿದೆ. ನೋಡ್ತಾ ಇರ್ಬೋದು ರೆಡ್ ಕಲರಲ್ಲಿ ಲಾಕ್ ಕೀ ಕಾಣಿಸ್ತಾ ಇದೆ. ನೀವೆಲ್ಲ ಆ ರೇಷನ್ ಕಾರ್ಡ್ಗಾಗಲಿ ಬೇರೆ ಕಡೆ ಎಲ್ಲಾನ ನಿಮ್ಮ ಡಾಕ್ಯುಮೆಂಟ್ ಫಿಂಗರ್ ಪ್ರಿಂಟ್ಸ್ ಕೊಡಬೇಕು ಅನ್ನೋ ಟೈಮಲ್ಲಿ ಫಿಂಗರ್ ಪ್ರಿಂಟ್ಸ್ ಕೊಟ್ಟರೆ ಅದು ವರ್ಕ್ ಆಗಲ್ಲ, ಯಾಕೆಂದರೆ ಲಾಕ್ ಆಗಿರುತ್ತೆ. ಇವಾಗ ಅನ್ಲಾಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ವಾಪಸ್ ಇದೇ ಥರ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ವಾಪಸ್ ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಂತ ತೋರಿಸ್ತಾ ಇದೆ. ಇಲ್ಲಿ ಇವಾಗ ಮತ್ತೆ ವಾಪಸ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದನ್ನ ನೋಡಿಕೊಂಡು ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನೆಕ್ಸ್ಟ್ ಎರಡು ಆಪ್ಷನ್ಗಳನ್ನ ತೋರಿಸ್ತಾ ಇದೆ. ಇಲ್ಲಿ ಅನ್ಲಾಕ್ ಬಯೋಮೆಟ್ರಿಕ್ ಟೆಂಪ್ರವರಿಯಾಗಿ ಅನ್ಲಾಕ್ ಮಾಡಬೇಕಾ ಅಂತ ಕೇಳ್ತಾ ಇದೆ. ಮತ್ತು ಇನ್ನೊಂದು ಕೆಳಗಡೆ ನೆಕ್ಸ್ಟ್ ಒಂದು ಅನ್ಲಾಕ್ ಬಯೋಮೆಟ್ರಿಕ್ಸ್ ಪರ್ಮನೆಂಟ್ಲಿ ಅಂತ ಕೇಳ್ತಾ ಇದೆ. ಎರಡು ಆಪ್ಷನ್ ಕೇಳ್ತಾ ಇದೆ. ನೀವು ಪರ್ಮನೆಂಟ್ ಆಗಿ ಮಾಡಬೇಕು ಅಂತಿದ್ದೀರೋ ಟೆಂಪ್ರವರಿ ಮಾಡಬೇಕು ಅಂತಿದ್ದೀರೋ ಅಂತ. ನಾನಿಲ್ಲಿ ಪರ್ಮನೆಂಟ್ ಆಗಿ ಅನ್ಲಾಕ್ ಮಾಡಿ ಅಂತ ತೋರಿಸಿ ಅದು ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಆಗಿದ ತಕ್ಷಣ ಯಾವ ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆಯ್ಕೆ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗಿದ ತಕ್ಷಣ